ಯಾರು ಬಯಸುವಂಥದ್ದಲ್ಲ. ಇದು ಭಾಳ ಅನ್ಯಾಯ, ಭಾಳ ಅನ್ಯಾಯ. ಇದು ಸಮಾಧಾನ ಮಾಡ್ತೀನಿ. ಲಾಸ್ಟು 3 ಯಾತ್ರೆ ಮಾಡ್ಕೊತೀನಿ ಅನ್ನಪ್ಪ. ಇದು 3ನೇ ಸಲಿನ 2 ಸಾರಿ ಮಾಡಿದ್ರು. ಎರಡನೇ ಸಲಿಗೆ ನನ್ನ ಕರ್ಕೋದಪ್ಪ ಪಾದಯಾತ್ರೆ. ಎಷ್ಟು ಬ್ಯಾಚು ಒಂದು 5 ಸೀಟ್ ಹೊಟ್ಟೋಗ್ಬಿಟ್ಟವ್ರೆ ಮುಂಚಿತವಾಗಿ. ಹಿಂದ್ಗಡೆ ಅಳವಾಡಿಯವರು ನಮ್ಮೂರು ಮಿಕ್ಸ್ ಆಗಿದ್ರಲ್ಲ, ಅವರು ಇದೆಲ್ಲನೂ ಕೊಡಿಸ್ಬಿಟ್ಟು ಹೋಯ್ತೀನಿ ಅಂತ ಬಯಸಿದ್ನೇನು ಆಗ್ತಿದೆಯೋ. ಅಯ್ಯೋ ಮಗನೇ, ಮಕ್ಕಳು ಕೊಟ್ಟು ಒಳ್ಳೆಯವ್ರು ಅನ್ಸ್ಕೊಂಡು ನನ್ನ ಮಗನ ಕಿತ್ಕೊಂಡು ಕೆಟ್ಟನದಲ್ಲಪ್ಪ ಬಾದಪ್ಪ. ನಿನ್ ಮಕ್ಕಳುಗಳ ಒಳ್ಳೆಯವ್ರು ಅಂತ ಅಂತಾರ. ಧೈರ್ಯ ಧೈರ್ಯ ಇರ್ಬೇಕೀಗ. ಇದು ಮಗನ್ ನೋಡ್ಕೊಂಡಿರೋ ಧೈರ್ಯವಾಗಿ ಒಂದ್ ಮಾತು ಒಬ್ರು ಬಂದ್ಬಿಟ್ಟು ಓಡ್ ಬಂದವ್ರಲ್ಲ ಸುಸ್ತಾ ಇರ್ತದೆ ಕೂತ್ಕೊಳ್ಳುವ ಅಂತ ಕೂತಿದ್ರು. 5 ಜನನೇ ಒಂದಾದ್ರು. ಬಟ್ ಅದು ಹಿಂಭಾಗ ಬಂದು ಆಲೆ ರಿವರ್ಸ್ ಆಗಿ ಕೂತಿದ್ದಂತ. ಹಿಂದೆನೆ ಅದೇ ನೋಡ್ಬಿಟ್ಟು ಆಗ ಭಯಪಟ್ಟು ಒಟ್ಟೆ ಗುಂಪಲ್ಲಿ ಇವ್ರು ಒಂದು ಅರ್ಧ ಗಂಟೆ ವೇಟ್ ಮಾಡಿದ್ರ ಜೊತೆಲಿ ಬರ್ತಾ ಇದ್ರ ನನ್ನ ಪ್ರಕಾರ ಆಯ್ತಿರ್ಲಿಲ್ಲ ಏನಂತ ಕಾಣಿಸ್ತದೆ. ಡಿಸ್ಕೋರ್ಸ್ ಆಗ್ಬಿಟ್ರಲ್ಲ ಸರ್ ಅವ್ರ ಆ ಕಡೆ ಈ ಕಡೆ. ಇವ್ನೊಬ್ಬ ಸಿಕ್ಕಾಕಬಿಟ್ನಲ್ಲ ಕೆಳಗಡೆ ಆದವ್ರ ಮೇಲೆ ಅವ್ನ ಜೊತೆಲ್ಲ ಹೋಗಿದ್ದಾನೆ. ಏನವನ ನಮ್ಮ ಇವನ್ ಮಗ ಅವನಿಗೆ ಲಾಸ್ಟ್ ಫೋನ್ ಮಾಡಿರೋದು. ಅಷ್ಟೇ ಫೋನ್ ಕಟ್ಟಾಗೋಯ್ತು. ಫೋನ್ ನನಗೆ ಮಾಡೋದು. ಫೋನ್ ಮಾಡಿರೋದು ಫೋನ್ ಮಾಡೋದು ಫೋನ್ ಮಾಡೋದು ಕಟ್ಟಾಯ್ತು. ಒಂದು ಶಿಷ್ಯ ಕಂದ ಆಯ್ತು ಕಂದ ಮುಗಿತು ಕಂದ ಅಂತ ಅಷ್ಟೇ. ಅವನು ಸುತ್ತ ಫೋನ್ ಮಾಡಿದೆ, ಫೋನ್ ಎತ್ತಿಲ್ಲ. ನಂಗೆ ಗಾಬರಿ ಆಗೋಯ್ತು. ನಾನು ಫೋನ್ ಮಾಡ್ತೀವಿ ಬಲ್ಲ ಆಫೀಸರ್ ಫೋನ್ ಮಾಡ್ತಾರೆ. ಪಡ್ಸ್ಕೊಂಡು ಆಮೇಲೆ ಬಾಡಿನೂ ಫೋನು ಇತ್ತು ಇಲ್ಲಿತ್ತು. ಅಷ್ಟು ದೂರದಲ್ಲಿ ಗಾಡಿ ಇತ್ತು, ಕರ್ಕೊಂಡು ಕೆಳಗಡೆ ಹೊಂಟಾಗಿತ್ತು.
ಈಗ ರೋಡಿಂದ ಎಲ್ಲಿ ಗಂಟೆ ಹೋಗಿತ್ತು? ಈಗ 100 ಮೀಟ್ರು 300 ಮೀಟ್ರ್ ಅಂತ ಸುಮಾರು ಹೇಳ್ಕೊಂಡು ಡೌನ್ಗೆ ಪಾತ್ರ ಇವನು ದೊಡ್ಡಾಳೆ ಅಲ್ವಾ? 70 ಕೆಜಿ 80 ಕೆಜಿ ಬರುವಂತ ಮಾತಾಡಿದೆ ನೆನ್ನೆ ಫೋನ್ ಕೊಟ್ಟಿದ್ದೆ ಅದು ಮಾತಾಡ ಅದೇ ಈಗ 5 ಲಕ್ಷ ಕೊಡ್ತೀನಿ ಅಂತ ಹೇಳೋದಿಲ್ಲ. ಇಲ್ಲ ಒಟ್ಟು 20 ಲಕ್ಷ, ಹೌದು. 5 ಲಕ್ಷ ಕಾರ್ಯ ಮಾಡಕ್ಕೆ ಈಗ ಇಮಿಡಿಯೇಟ್ ಆಗಿ ಕೊಡ್ತಾರೆ. 15 ಲಕ್ಷ ಪ್ರೊಸೀಜರ್. ಆಯ್ತು ಬಿಡ. ಇಲ್ಲಾಂದ್ರೆ ಅಟ್ಲೀಸ್ಟ್ 5 ಗಂಟೆ ಎಲ್ಲ ಒಟ್ಟಿಗೆ ಒಂದು 6 ಗಂಟೆ ಮೇಲೆ ಹೊರಡಬೇಕು, ಬೆಟ್ಟನ ಹತ್ತಬೇಕು. ಆ ಥರ ಅರ್ಲಿ ಅವರ್ಸಲ್ಲಿ ಬಿಡಲ್ಲ ಅನ್ನೋ ಥರ ಬಿಗಿ ಬಂದೋಬಸ್ತ್ ಆಗಬೇಕಾಗ್ತದೆ. ಇದೊಂಥರ ಹೇಳೋರಿಲ್ಲ ಕೇಳೋರಿಲ್ಲ ಆ ಥರ ಆಗಿದೆ. ನೋಡ್ತಾ ಇದಾವಲ್ಲ ಗೇಟ ತೆಗಿದಿಲ್ಲ. ಅಷ್ಟಾದ್ರು ಎಚ್ಚೆತ್ಕೋಬೇಕಲ್ಲ ಅಧಿಕಾರಿಗಳು. 6 ಗಂಟೆ ಮೇಲೆ ಮಾಡಿದ್ರೆ ಏನಪ್ಪ ಅಂದ್ರೆ ಜನದ ಬಗ್ಗೆ ಕಾಳಜಿನೇ ಇಲ್ಲ ಈ ಸರ್ಕಾರಕ್ಕೆ. ಹೋಗ್ಲಿ ಗೆದ್ದಿರೋರು ಯಾರು ನಾವುಗಳು ಮಾತಾಡಿದಾಗ ಏನಾದ್ರು ಒಂದು ಒಳಗೆ ಮಾತಾಡಿದ್ರಲ್ವ ಒಂದು ಭಯ ಬರೋದು. ಅಧಿಕಾರಿಗಳು ನೆಮ್ಮದಿಯಾಗಿ ಬಿಟ್ಬಿಟ್ಟು ಕೂತವ್ರಪ್ಪ ಎಲ್ಲ. ಯಾರ ಸಾಗಿ ಏನಾರ ಆಗಲಿ ನಾನು ದೊಡ್ಡ ಗಲಾಟೆ ಮಾಡಿದ್ದೆ ಹೋದ್ಸಲಿ MLA ಆಗಿದ್ದಾಗ. ಇಡೀ ಜಿಲ್ಲೆಗೆ 3 ಬೋನವೆ. ಅಲ್ಲಿ ಬ್ಯಾಡ್ರಳ್ಳಿಲಿ ಮೊನ್ನೆ ಒಂದು ಹೆಣ್ಮಗಳು ತೊಡೆ ಕಡಿದ್ಬಿಟ್ಟು ಪಾಪ ಅಟ್ಯಾಕ್ ಮಾಡ್ತದೆ. ಪರಿಹಾರ ಏನಾದ್ರು ಮಾಡಬೇಕಲ್ವಾ? ಜನ ಬದುಕೋದು ಬೇಡವೆ? ಈ ಒಂದು ವಾರದಲ್ಲಿ ಇಲ್ಲಿ ಅಲ್ಲಿ ಒಂದು ಆಯ್ತು ಒಳ್ಳೆ ಹುಡುಗ ಅದಕ್ಕೆ ಹೇಳೋದೇನಂದ್ರೆ ಒಂದು ಅಭಯಾರಣ್ಯ ಮಾಡಬೇಕು ದೊಡ್ಡ ಪ್ರಮಾಣದಲ್ಲಿ. ಒಂದು 6-7 ಸಾವಿರ ಎಕರೆ ಇರೋ ಜಾಗದಲ್ಲಿ ಒಂದು ಅಭಯಾರಣ್ಯ ಮಾಡಿಬಿಟ್ಟು ಈ ಥರ ವ್ಯಾಘ್ರಗಳು ಸಿಕ್ಕಿದಾಗ ತೊಗೊಂಡೋಗಿ ಒಳಗೆ ಬಿಡಬೇಕು.